ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯ ರಾಜಕಾರಣದ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇರುವಂತಹ ಆ ಹೈ ಡ್ರಾಮಾಕ್ಕೆ ಈಗ ಕ್ಲೈಮ್ಯಾಕ್ಸ್ ಹಂತ ಹತ್ರ ಬಂದಿದೆ. ದೆಹಲಿ ಮಟ್ಟದ ಕಸರತ್ತು ಮುಗಿಸಿ ಗ್ರೀನ್ ಸಿಗ್ನಲ್ ತಂದಿರುವಂತಹ ಟ್ರಬಲ್ ಶೂಟರ್ ಈಗ ಕಣಕ್ಕಿಳಿದಿದ್ದಾರೆ. ನಾಳೆ ನಡೆಯಲಿರುವಂತಹ ಆ ಮಹತ್ವದ ಸಚಿವ ಸಂಪುಟ ಸಭೆಯ ಬೆನ್ನಲ್ಲೇ ಬಿಗ್ ಸರ್ಪ್ರೈಸ್ ಕಾದಿದೆಯಾ? ಸಚಿವ ಸ್ಥಾನದ ಆಸೆಯಲ್ಲಿದ್ದ ಯಾವ ಶಾಸಕರಿಗೆ ಲಕ್ಕೊಲಿಯುತ್ತೆ? ಹೈಕಮಾಂಡ್ ಕೋಟಾದಲ್ಲಿ ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳುವಂತಹ ಆ ಅದೃಷ್ಟವಂತ ಶಾಸಕರು ಯಾರು? ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ವಿಧಾನ ಪರಿಷತ್ ಮತ್ತು ರಾಜ್ಯಸಭೆ ಚುನಾವಣೆ ಮುಗಿತಾ ಇದ್ದಂತೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಹಾಗೆ ಪುನರ್ರಚನೆಯ ಕಸರತ್ತು ತಾರಕಕ್ಕೇರಿದೆ. ನಾಳೆ ನಡೆಯುವಂತಹ ಸಂಪುಟ ಸಭೆ ಅತ್ಯಂತ ನಿರ್ಣಾಯಕವಾಗಿದ್ದು, ಉಪಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಬಣದ ಹಲವು ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಲೋಕಸಭೆ ಚುನಾವಣೆ ಹಾಗೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಪಕ್ಷಕ್ಕಾಗಿ ದುಡಿದಂತಹ ನಿಷ್ಠಾವಂತರಿಗೆ ಹಾಗೆ ಹಿರಿಯ ಶಾಸಕರಿಗೆ ಈ ಬಾರಿ ಸಂಪುಟದಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಮಾಸ್ಟರ್ ಪ್ಲಾನ್ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜಕೀಯದಲ್ಲಿ ಬ್ರಾಂಡ್ ಬೆಂಗಳೂರು ಹಾಗೆ ಕನಕಪುರದ ಬಂಡೆ ಅಂತಾನೆ ಖ್ಯಾತಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರೆ ಏನಾಗುತ್ತೆ? ಇದು ಕೇವಲ ರಾಜಕೀಯ ಬದಲಾವಣೆ ಅಲ್ಲ, ಬದಲಿಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮೆಗಾ ಯೋಜನೆಗಳ ಹಣೆ ಬರಹವೇ ಬದಲಾಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರ ಹಾಗೆ ರಾಮನಗರ ಜಿಲ್ಲೆಯ ಹೆಬ್ಬಾಗಿಲು ಬಿಡದಿ ಅವರು ಸಿಎಂ ಪೀಠ ಏರಿದ್ರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ಸಿಗುವಂತಹ ಗ್ಯಾರಂಟಿ. ಸುಮಾರು 9,000 ಎಕರೆಗಿಂತಲೂ ಅಧಿಕ ವಿಸ್ತೀರ್ಣದಲ್ಲಿ ಜಾಗತಿಕ ಮಟ್ಟದ ಸ್ಮಾರ್ಟ್ ಸಿಟಿ ನಿರ್ಮಾಣ ಮಾಡೋದು ಡಿಕೆಶಿ ಅವರ ಹಳೆ ಕನಸು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಡಿಕೆ ಶಿವಕುಮಾರ್ ಅವರು ಹುಡುಕಿರುವಂತಹ ಬ್ರಹ್ಮಾಸ್ತ್ರವೇ ಟನಲ್ ರಸ್ತೆಗಳು. ಉಪಮುಖ್ಯಮಂತ್ರಿಯಾಗಿ ಈಗಾಗಲೇ ಅವರು ಈ ಯೋಜನೆಗೆ ತಾಂತ್ರಿಕ ವರದಿಗಳನ್ನ ಸಿದ್ಧಪಡಿಸಿದ್ದಾರೆ. ಅವರು ಸಿಎಂ ಆದ್ರೆ ನೇರವಾಗಿ ಆರ್ಥಿಕ ಇಲಾಖೆಯ ಸಿಂಹಪಾಲು ಅನುದಾನ ಹಾಗೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ನೆರವಿನೊಟ್ಟಿಗೆ ಈ $1 ಬಿಲಿಯನ್ ಯೋಜನೆಗೆ ತಕ್ಷಣವೇ ಚಾಲನೆ ಸಿಗುತ್ತೆ. ಇನ್ನು ಮೊದಲ ಹಂತದಲ್ಲಿ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಹಾಗೆ ಕ್ಯಾರ್ಪುರಂ ಅನ್ನ ಸಂಪರ್ಕ ಮಾಡುವಂತಹ ಸುರಂಗ ಮಾರ್ಗದ ಕಾಮಗಾರಿಗಳು ಮತ್ತಷ್ಟು ಅದು ವೇಗವನ್ನು ಪಡೆದುಕೊಳ್ಳುತ್ತೆ. ಕಳೆದ 2 ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆಗೆ ರೈತರ ಭೂ ಸ್ವಾಧೀನದ ಪರಿಹಾರವೇ ದೊಡ್ಡ ತಡೆಯಾಗಿದೆ. ಬಿಡಿಎ ಇಲಾಖೆಯನ್ನ ಹತ್ತಿರದಿಂದ ಬಲ್ಲಂತಹ ಡಿಕೆಶಿ ಮುಖ್ಯಮಂತ್ರಿ ಆದ್ರೆ ರೈತರೊಟ್ಟಿಗೆ ನೇರ ಸಂಧಾನ ನಡೆಸಿ ಟಿಡಿಆರ್ ಅಥವಾ ನಗದು ಪರಿಹಾರದ ಗೊಂದಲವನ್ನ ಬಗೆಹರಿಸ್ತಾರೆ. ಹೊಸದಾಗಿ ಹೆಸರಿಡಲಾದ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆಗೆ ಸಿಎಂ ಆದ 6 ತಿಂಗಳಲ್ಲೇ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿ ಕಾಮಗಾರಿ ಆರಂಭ ಮಾಡುವಂತಹ ಪ್ಲಾನ್ ಕೂಡ ಅವರದ್ದಾಗಿದೆ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಬದುಕಿನ ಅತ್ಯಂತ ಪ್ರತಿಷ್ಠಿತ ಯೋಜನೆ ಅಂತ ಅಂದ್ರೆ ಅದು ಮೇಕೆದಾಟು ಯೋಜನೆ. ಬೆಂಗಳೂರಿನ ಕುಡಿಯುವ ನೀರು ಹಾಗೆ ವಿದ್ಯುತ್ಗಾಗಿ ಹಠಕ್ ಬಿದ್ದಿರುವ ಡಿಕೆಶಿ ಸಿಎಂ ಆದ ತಕ್ಷಣವೇ ತಮಿಳುನಾಡು ಸರ್ಕಾರದ ಕಾನೂನು ಹೋರಾಟಗಳನ್ನ ಹಾಗೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯ ಅನುಮತಿಗಳನ್ನ ಮ್ಯಾನೇಜ್ ಮಾಡೋಕ್ಕೆ ದೆಹಲಿ ಮಟ್ಟದಲ್ಲಿ ಪ್ರಭಾವವನ್ನ ಬೀರ್ತಾರೆ. ಮೇಕೆದಾಟು ಜಲಾಶಯದ ನಿರ್ಮಾಣ ಇವರ ಅವಧಿಯಲ್ಲೇ ಅಧಿಕೃತವಾಗಿ ಆರಂಭ ಆಗುವಂತಹ ಎಲ್ಲಾ ಲಕ್ಷಣಗಳು ಸಹ ಕಾಣಿಸ್ತಾ ಇದೆ. ಬೆಂಗಳೂರು ಟನಲ್ ರಸ್ತೆಗಳು, ಬಿಡದಿ ಸ್ಮಾರ್ಟ್ ಸಿಟಿ ಟೌನ್ಶಿಪ್ ಅಥವಾ ಪೆರಿಫೆರಿಯಲ್ ರಿಂಗ್ ರೋಡ್ ನಂತಹ ಬಿಗ್ ಬಜೆಟ್ ಪ್ರಾಜೆಕ್ಟ್ಗಳನ್ನು ಕೇವಲ ಸರ್ಕಾರಿ ಅನುದಾನದಿಂದ ಮಾಡೋದು ಸಾಧ್ಯವೇ ಇಲ್ಲ.
ಡಿ.ಕೆ. ಶಿವಕುಮಾರ್ ಅವರು ಶಿಕ್ಷಣ ಸಂಸ್ಥೆಗಳು, ರಿಯಲ್ ಎಸ್ಟೇಟ್, ಗಣಿಗಾರಿಕೆ ಸೇರಿದಂತೆ ಹಲವು ಉದ್ಯಮಗಳ ಮೂಲಕ ಭದ್ರವಾದ ಆರ್ಥಿಕ ಹಿನ್ನೆಲೆಯನ್ನ ಹೊಂದಿದ್ದಾರೆ. ಅವರ ಭಾರೀ ಪ್ರಮಾಣದ ಉದ್ಯಮ ಹಾಗೆ ಆಸ್ತಿ ಪಾಸ್ತಿಯ ಕಾರಣದಿಂದಾಗಿಯೇ ಇಡಿ, ಸಿಬಿಐ ಹಾಗೆ ಐಟಿ ಇಲಾಖೆಗಳು ಅವ್ರ ಮೇಲೆ ಸದಾ ನಿಗಾವನ್ನ ಇಟ್ಟಿರುತ್ತವೆ. ಇದೇ ವಿಚಾರವಾಗಿ ಅವರು ಜೈಲು ವಾಸವನ್ನ ಕೂಡ ಅನುಭವಿಸಬೇಕಾಗಿ ಬಂತು. ಇವರು ರಾಜಕಾರಣ ಮಾಡ್ತಾ ಇರೋದು ದೇಶ ಸೇವೆಗಲ್ಲ, ತಮ್ಮ ಬಿಸ್ನೆಸ್ ಸಾಮ್ರಾಜ್ಯವನ್ನ ಬೆಳೆಸ್ಕೊಳ್ಳೋದಕ್ಕೆ ಅಂತ ಪ್ರತಿಪಕ್ಷಗಳು ಇವರ ಉದ್ಯಮಗಳನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡು ಸದಾ ರಾಜಕೀಯ ದಾಳಿಯನ್ನ ನಡೆಸ್ತಾರೆ. ಆದರೆ ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳೂ ಅಲ್ಲ, ಮಿತ್ರರೂ ಅಲ್ಲ. ಅಧಿಕಾರದ ಈ ಕುರ್ಚಿಯ ಆಟದಲ್ಲಿ ಅಂತಿಮವಾಗಿ ಯಾರ ಕೈ ಮೇಲಾಗುತ್ತೆ, ನಾಳೆಯ ಸಂಪುಟ ಸಭೆಯ ಹೈಲೈಟ್ಸ್ ಏನಾಗಿರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.